ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಹಾಗೂ ಕೇಂದ್ರದ ಮಟ್ಟದಲ್ಲಿ ಹೆಚ್ಚು ಸದಸ್ಯರನ್ನು ಸೇರ್ಪಡೆಗೊಳಿಸಿ ನಂತರ ಸಮಾಜಮುಖಿ ಸೇವೆ ಮಾಡುವುದರ ಮುಖಾಂತರ ಸಂಘದ ಅಭಿವೃದ್ಧಿಗೆ ಸಹಕಾರಿಯಾಗಬೇಕು ಎಂದು ಕರ್ನಾಟಕ ಪ್ರದೇಶ ಆರ್ಯ ಈಡಿಗರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಎಚ್.ಟಿ. ಮೋಹನ್ದಾಸ್ ಕರೆ ನೀಡಿದರು. ಮಳವಳ್ಳಿ ತಾಲೂಕು ಆರ್ಯ ಈಡಿಗರ ಸಂಘದ 2025-26ನೇ ಸಾಲಿನ ಸರ್ವ ಸದಸ್ಯರ ಪ್ರಥಮ ವಾರ್ಷಿಕ ಮಹಾಸಭೆಯನ್ನು ಹಲಗೂರಿನ ಎಚ್.ವಿ. ರಾಜು ಅವರ ಮನೆ ಆವರಣದಲ್ಲಿ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡುತ್ತಾ, ನಾನು ವ್ಯಾಸಂಗ ಮಾಡುವಾಗ ತುಂಬಾ ಕಷ್ಟದಲ್ಲಿದ್ದೆವು. ಈಗ ದೇವರ ದಯದಿಂದ ಉತ್ತಮ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಸಮಾಜಮುಖಿ ಸೇವೆ ಮಾಡುವ ಮನೋಭಾವದಿಂದ ಹಲಗೂರು ಹೋಬಳಿ ನಾಗರಿಕ ಹಿತರಕ್ಷಣಾ ಟ್ರಸ್ಟ್ ಅನ್ನು ನಾವು ಮತ್ತು ನಮ್ಮ ಸ್ನೇಹಿತರು ಸೇರಿ ಪ್ರಾರಂಭ ಮಾಡಿ ಇಂದಿಗೆ 30 ವರ್ಷ ಆಗಿದೆ ಎಂದರು. ಎಷ್ಟೋ ಜನ ಕೇಳಿದೀವಿ, ಊರು ಬಿಟ್ಟೆ ಬರಲ್ಲ. ಎಷ್ಟೋ ಜನ ಇಲ್ಲೇ ಇರಬೇಕು, ಇಲ್ಲೇ ಮಾಡಬೇಕು ಅಂತ. ನಾನು ಹೇಳೋದು, ಎಲ್ಲಿ ಅವಕಾಶ ಇಲ್ಲಿ ಸಿಗ್ಲಿಲ್ವಾ, ಬನ್ನಿ ಬೇರೆ ಊರಿಗೆ. ಬೇರೆ ಊರಲ್ಲಿ ನೀವು ಅವಕಾಶ ಕಂಡುಕೊಂಡು ಮುಂದುವರಿರಿ. ಯಾವ್ದಾದ್ರು ಊರು, ಬೆಂಗಳೂರೇ ಅಂತಲ್ಲ, ಏನೇ ನಿಮ್ಮ ಇದು. ಈಗ ನಮ್ಮ ಅಲ್ಗೂರ್ನವ್ರು ಎಷ್ಟು ಜನ ಬೆಂಗಳೂರಿನಲ್ಲಿದ್ದೀವಿ, ಬೇರೆ ಬೇರೆ ಊರಿನಲ್ಲಿದ್ದೀವಿ. ಬಟ್ ಇಲ್ಲಿ ಅಲ್ಗೂರು ಬಿಟ್ಟು ಬರೋಕ್ಕೆ ಇಷ್ಟಪಡಲ್ಲ ಎಷ್ಟೋ ಜನ. ಹಾಗಾಗಿ ಏನು ಈ ಸಂಘ ಮಾಡಿದ್ದೀರಾ, ಏನು ಇವನು ಕಿಮ್ಮತ್ತು ಅಂತ ಹೇಳ್ದ ಪುಟ್ಟರಾಜ, ಅದಕ್ಕೆ ಹೇಳ್ದ ಈ ಶ್ರಮ, ಅದು ಹಿಂದಿನ ಶ್ರಮ. ಇವತ್ತು ಕಿಮ್ಮತ್ತಿರ್ಬೋದು, ಆ ಹಿಂದೆ ಶ್ರಮ ನಿಮ್ಗೆ ಗೊತ್ತಿರಲಿ ಅಂತ ಹೇಳಿದೆ. ಏನೀಗ ಸಂಘ ಮಾಡಿದ್ದೀರಾ, ಒಳ್ಳೆ ಉದ್ದೇಶದಿಂದ ಮಾಡಿದ್ದೀರಾ, ಮಾಡಿ. ನಮ್ಮ ಕಡೆಯಿಂದ ಏನು ಸಹಾಯ ಮಾಡಬೇಕು, ಯಾವ್ದಾದ್ರು ನೀವು ಓದುವಂಥ ವಿದ್ಯಾರ್ಥಿ, ಫೀಸ್ ಕಟ್ಟೋಕ್ಕಾಗದೇ ಇದ್ದಂಥವ್ರು, ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋಂಥವ್ರು, ನಮ್ಮ ಸಮಾಜದವ್ರು ಯಾರಿದ್ರು ನೀವು ದಯವಿಟ್ಟು ತಿಳಿಸಿ. ನಮ್ಮ ಕೈಲಾಗಿ ಸಹಾಯ ಮಾಡ್ತೀವಿ. ನಾನು ಅಷ್ಟು ಇಷ್ಟು ಅಂತ ಹೇಳಲ್ಲ, ನಮ್ಮ ಕೈಲಾಗಿ ಸಹಾಯ ಮಾಡ್ತೀವಿ. ಹಾಗೆ ಒಂದು ಟ್ರಸ್ಟ್ ಕೂಡ ಮಾಡಿದ್ದೀವಿ ನಾವು. ನಿಮ್ಗೆ ಎಷ್ಟೋ ಜನ ಗೊತ್ತಿದೆ ಅನ್ಕೋತೀನಿ. ಅಲ್ಗೂರು ಹೋಬಳಿ ನಾಗರಿಕರ ಹಿತರಕ್ಷಣಾ ಟ್ರಸ್ಟ್ ಅಂತ ಮಾಡಿದ್ದೀವಿ ನಾವು. ಮಂಜೇಗೌಡರ ಅಧ್ಯಕ್ಷತೆ, ನಾನು ಅದರಲ್ಲಿ ಕಾರ್ಯದರ್ಶಿ. ಅದರಲ್ಲೂ ಸುಮಾರು 20 ವರ್ಷ ಆಯಿತು ಟ್ರಸ್ಟ್ ಮಾಡಿ. ನಾವು ಬುಕ್ಸ್ ಕೊಡೋಕೆ ಶುರು ಮಾಡಿ 30 ವರ್ಷ ಆಯಿತು. ಈ ವರ್ಷ ಕೊಟ್ಟರೆ 30ನೇ ವರ್ಷ. ಇವತ್ತು ಆ ಟ್ರಸ್ಟಲ್ಲಿ 59 ಲಕ್ಷ FD ಇದೆ. ನಾವು 20 ವರ್ಷದಲ್ಲಿ ಒಂದು 25,000 50,000 FD ಮಾಡೋಕ್ಕೆ ಶುರು ಮಾಡಿದ್ದು ನಾವು. ಇವತ್ತಿಗೆ ಈ ವರ್ಷ ನಾವು ಬುಕ್ಸ್ ಕೊಟ್ಟರೆ 30ನೇ ವರ್ಷ. ಈ ವರ್ಷ ಏನಾಗಿದೆ, ಎಲ್ಲ ಅಲ್ಗೂರು ಹೋಬಳಿ ಎಲ್ಲ ಸರ್ಕಾರಿ ಶಾಲೆಗಳಿಗೆ ಕೊಡ್ತೀವಿ ಬುಕ್ಸು ಎಲ್ಲ. ಮತ್ತೆ ಕೆಲವರಿಗೆ ಆಯ್ದ ವಿದ್ಯಾರ್ಥಿಗಳಿಗೆ ಬ್ಯಾಗ್ಸ್ ಕೊಡ್ತೀವಿ. ಆರ್ಯ ಈಡಿಗರ ಸಂಘದ ಮಂಡ್ಯ ಜಿಲ್ಲಾ ಅಧ್ಯಕ್ಷರಾದ ಅಪ್ಪಾಜಿ ಗೌಡ ಮಾತನಾಡುತ್ತಾ, ಮಳವಳ್ಳಿ ತಾಲೂಕಿನಲ್ಲಿ ಆರ್ಯ ಈಡಿಗ ಸಂಘ ಸ್ಥಾಪನೆ ಮಾಡಿ ಪ್ರಥಮ ವರ್ಷದ ವಾರ್ಷಿಕ ಸಭೆಯನ್ನು ಹಲಗೂರಿನಲ್ಲಿ ನಡೆಸುತ್ತಿರುವುದು ಶ್ಲಾಘನೀಯವಾಗಿದೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಈಡಿಗರ ಸಂಘ ಕಟ್ಟಡ 1975ರಲ್ಲಿ ಪ್ರಾರಂಭವಾಗಿದ್ದು, ಅಂದಿನ ಜಿಲ್ಲಾಧಿಕಾರಿಯಾಗಿದ್ದ ಎಸ್.ಆರ್. ವಿಜಯರವರು ಅರ್ಧ ಎಕರೆ ಜಾಗವನ್ನು ನಮ್ಮ ಸಂಘಕ್ಕೆ ನೀಡಿರುವುದನ್ನು ಮಂಡ್ಯದ ಸಾಮಿಲ್ ಓನರ್ ಆಗಿದ್ದ ಜಿ.ಟಿ. ತಮ್ಮಣ್ಣನವರು ಹಣವನ್ನು ಕಟ್ಟಿ ನಮ್ಮ ಸಂಘ ಹೆಸರಿಗೆ ಮಾಡಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು. ತದನಂತರ ಅವರು ಮಂಡ್ಯ ಜಿಲ್ಲೆಯವರ ಮೇಲೆ ಅವರ ಕುಟುಂಬ ವರ್ಗದವರೆಲ್ಲ ಪ್ರೀತಿ ತೋರಿಸಿ, ನೀವು ಕಡ್ಡಾಯವಾಗಿ ಅವರ 11ನೇ ದಿವಸಕ್ಕೂ ಬರಬೇಕು ಅಂತ ಇನ್ವೈಟ್ ಮಾಡಿದ್ರು. ಆವತ್ತು ಕೂಡ ನಾವು ಅವರಿಗೆ ಸಂತಾಪ ಸೂಚಕ ಸಭೆ ರೆಸಲ್ಯೂಷನ್ ಮಾಡಿ ಅವರ ಮಡದಿಯವರ ಕೈಗೆ ಆ ಪತ್ರವನ್ನು ಕೊಟ್ಟಾಗ ಅವರು ಎಷ್ಟು ಸಂತೋಷಪಟ್ಟರು ಅಂತ ಹೇಳಿದ್ರೆ, ತನ್ನ ಮಗ, ಸೊಸೆ, ಅಳಿಯ, ಮಗಳು ಎಲ್ಲರನ್ನೂ ಕರೆಸಿ ಮಂಡ್ಯ ಜನತೆ ನೋಡಿ 75ರಲ್ಲಿ ಮಾಡಿದ ಒಂದು ಉಪಕಾರವನ್ನು ಸ್ಮರಿಸಿ ನಮ್ಮ ಮನೆ ಬಾಗಿಲಿಗೆ ಈ ಪತ್ರ ತಗೊಂಡು ಬಂದಿದ್ದಾರೆ ಅಂತ ಎಲ್ರಿಗೂ ಪರಿಚಯ ಮಾಡಿಕೊಟ್ರು. ನಿಜಕ್ಕೂ ಯಾಕೆ ಅಂತ ಹೇಳಿದ್ರೆ, ನಾವು ಯಾವುದೇ ಆಗಲಿ, ಅದು ಸಣ್ಣ ಪುಟ್ಟ ಸಹಾಯ ಆಗಿರ್ಬೋದು. ನಾವು ಈಗಲೂ ಅಷ್ಟೇ ನಮ್ಮ ಸಮುಚ್ಚಯ ಕೋಟ್ಯಾಂತರ ರೂಪಾಯಿ ಮಂಡ್ಯ ಜಿಲ್ಲೆಯಲ್ಲಿ, ಮಂಡ್ಯ ಜಿಲ್ಲಾ ಆರ್ಯ ಈಡಿಗರ ಸಂಘದವರು ತಲೆಂತ್ಕೊಂಡು ತಿರುಗಾಡುವಂಥ ಸಮುಚ್ಚಯ ಮಾಡಿದ್ದೀವಿ. ಅದರಲ್ಲಿ 11 ಮಳಿಗೆಗಳಿಂದ ಸುಮಾರು 80,000 ರೂಪಾಯಿ ಪ್ರತಿ ತಿಂಗಳು ಬರುತ್ತೆ. ಏನು ನಿಮಗೆ ಏನು ಆದಾಯ ಇದೆ ಅಂತಾರೆ. ನಾವು ನಮ್ಮವರ ಹುಡುಗರಿಗೆ ಪ್ರತಿ ಸುಮಾರು ಒಂದು 15-20 ಹುಡುಗರಿಗೆ ಫ್ರೀ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ ಪ್ರತಿ ತಿಂಗಳು ನಾವು ಮೆಸ್ಗೆ 50,000 ರೂಪಾಯಿ ಕಟ್ಟಬೇಕಾಗತ್ತೆ ಅವ್ರ ಊಟದ ಖರ್ಚಿಗೆ. ಏನು ಉಳಿತದೆ? ಆಮೇಲೆ ನಾವು ಇನ್ನೊಂದು ಹಮ್ಮಿಕೊಂಡಿದ್ದೀವಿ, ನಾರಾಯಣಗುರು ಜಯಂತಿ ದಿವಸ 8th, 9th, 10th ಸ್ಟ್ಯಾಂಡರ್ಡು ಇರ್ತಕ್ಕಂಥ ಮಂಡ್ಯ ಜಿಲ್ಲೆಯಾದ್ಯಂತ ಇರ್ತಕ್ಕಂಥ ನಮ್ಮ ಬಡ ಹುಡುಗರನ್ನ ಗುರುತಿಸಿ ಸ್ಕಾಲರ್ಶಿಪ್ ಕೊಡುವ ಒಂದು ಯೋಜನೆಯನ್ನು ಹಾಕೊಂಡಿದ್ದೀವಿ. ಇದೇ ಸಂದರ್ಭದಲ್ಲಿ ಅಧ್ಯಕ್ಷತೆಯನ್ನು ಸಂಘದ ಅಧ್ಯಕ್ಷರಾದ ವೈ ಅಶ್ವಥ್, ಮಳವಳ್ಳಿ ತಾಲೂಕು ಆರೋಗ್ಯ ಈಡಿಗರ ಸಂಘದ ಗೌರವ್ಯಾಧ್ಯಕ್ಷ ಪುಟ್ಟರಾಜು, ಅಧ್ಯಕ್ಷರಾದ ವೈ ಅಶ್ವಥ್, ಉಪಾಧ್ಯಕ್ಷ ಎಚ್.ವಿ. ರಾಜು, ಕಾರ್ಯದರ್ಶಿ ಎಚ್.ಆರ್. ಪದ್ಮನಾಭ, ಸಹ ಕಾರ್ಯದರ್ಶಿ ಎಚ್.ವಿ. ಸೋಮಶೇಖರ್, ಸಂಘಟನಾ ಕಾರ್ಯದರ್ಶಿ ಎಚ್.ಎನ್. ರಾಮಣ್ಣ, ಖಜಾಂಚಿ ಕೆ.ಜಿ. ಜೀವನ್ ಕುಮಾರ್ ಸೇರಿದಂತೆ ಇತರರು ಇದ್ದರು.